Hello everyone, welcome back to Namma Likes Bangalore Presents current issue of the day episode number 226. ಸೊ ಇವತ್ತಿನ 226ನೇ ಎಪಿಸೋಡ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ IUCN ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಆಫ್ 2025. ಸೊ ಈ ವಿಡಿಯೋದಲ್ಲಿ ವಾಟ್ ಈಸ್ ದಿಸ್ ವರ್ಲ್ಡ್ ಹೆರಿಟೇಜ್ ಔಟ್ಲುಕ್, ಏನು ಮಾಡುತ್ತೆ ಇದು, ಆಮೇಲೆ ಈ ಔಟ್ಲುಕ್ ಅಲ್ಲಿ ಬಂದಿರುವಂತ ಕೀ ಫೈಂಡಿಂಗ್ಸ್ ಏನು, ಗ್ಲೋಬಲ್ ಟ್ರೆಂಡ್ಸ್ ಏನು, ಅಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ದ ವಿಡಿಯೋ. ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಅಂದ್ರೆ ಇಟ್ ಇಸ್ ಅ ಕಾಂಪ್ರಿಹೆನ್ಸಿವ್ ಗ್ಲೋಬಲ್ ಅಸೆಸ್ಮೆಂಟ್ of conservation status of all natural and mixed UNESCO World Heritage Sites. It was launched at the IUCN World Conservation Congress, which was held in Abu Dhabi. What is it ಏನಪ್ಪಾ ಅಂತಂದ್ರೆ, understanding the outlook. What is it? It is a global assessment system evaluating conservation state of all the UNESCO natural and mixed World Heritage Sites every 3 to 5 years. ನಿಮಗೆ ಗೊತ್ತಿರೋ ಹಾಗೆ UPSC ಪ್ರಿಪರೇಷನ್ ಮಾಡ್ತಿದೆ ಅಂದ್ರೆ ಯು ಶುಡ್ ನೋ ಅಬೌಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಸೊ ಯುನೆಸ್ಕೋ ಅವರು ಟ್ಯಾಗ್ ಕೆಲವೊಂದು ಏರಿಯಾಸ್ಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಟ್ಯಾಗ್ ಕೊಟ್ಟಿರ್ತಾರೆ. ಸೊ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ 3 ಟೈಪ್ ಇರುತ್ತೆ. ಫಸ್ಟ್ ಒನ್ ಕಲ್ಚರಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಮ್ಮ ಹಂಪೆ ಆಗಿರ್ಬೋದು, ಅಜಂತ ಎಲ್ಲೂರ್ ಆಗಿರ್ಬೋದು, ಇದೆಲ್ಲ ಕಲ್ಚರಲ್ ಅಂತ ಕೊಡ್ತಾರೆ. ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ದು ವೆಸ್ಟರ್ನ್ ಘಾಟ್ಸ್. ಸೊ ಅಲ್ಲಿರುವಂತ ಬಯೋಡೈವರ್ಸಿಟಿ ಆಗಲಿ, ಎಂಡೆಮಿಸಮ್ ಆಗಲಿ, ಆಮೇಲೆ ಕನ್ಸರ್ವೇಷನ್ ಆಗಲಿ ಎಲ್ಲದನ್ನು ನೋಡಿ ನ್ಯಾಚುರಲ್ ಅಂತ ಕೊಟ್ಟಿರ್ತಾರೆ. ಥರ್ಡ್ ಒನ್ ಯಾವ್ದಪ್ಪ ಅಂತಂದ್ರೆ ಮಿಕ್ಸ್ಡ್ ಅಂತ. ಮಿಕ್ಸ್ಡ್ ಅಂದ್ರೆ ಏನು, ಇಲ್ಲಿ ಬೋತ್ ಕಲ್ಚರಲ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇದಕ್ಕೆ ಕಾಂಚನಜಂಗಾ. ಸೊ ಇಂಡಿಯಾದಲ್ಲಿರುವಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಓನ್ಲಿ ಕಾಂಚನಜಂಗಾ ವರ್ಲ್ಡ್ ಹೆರಿಟೇಜ್ ಸೈಟ್ ಈಸ್ ಕನ್ಸಿಡರ್ಡ್ ಆಸ್ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ. ಓಕೆ, ಸೊ ಮೋಸ್ಟ್ ರೀಸೆಂಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವ್ದಪ್ಪ ಅಂತಂದ್ರೆ ಅಸ್ಸಾಂ ಮೊಯಿದಾಮ್ಸ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ UPSC ಪ್ರಿಲಿಮ್ಸ್ ಗೆ. ಸೊ ನೆನಪಿಟ್ಕೊಂಡಿರಿ ನೀವು ಇದನ್ನ. ಸೊ ಈ ಯುನೆಸ್ಕೋ IUCN ಔಟ್ಲುಕ್ ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಟ್ ಓನ್ಲಿ ಟ್ರ್ಯಾಕ್ಸ್ ನ್ಯಾಚುರಲ್ ಅಂಡ್ ಮಿಕ್ಸ್ಡ್ ಹೆರಿಟೇಜ್ ಸೈಟ್ಸ್ ಬಿಕಾಸ್ IUCN is an organization or a premier organization for environmental conservation. So it only deals with environmental aspects of world heritage sites. Okay, so ಇವಾಗ ಏನ್ ಮಾಡುತ್ತೆ ಅಂದ್ರೆ ಇಟ್ ಟ್ರ್ಯಾಕ್ಸ್ ಆಲ್ ದ ಮಿಕ್ಸ್ಡ್ ಅಂಡ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿದ್ನಲ್ಲ, ಮಿಕ್ಸ್ಡ್ ಅಂಡ್ ನ್ಯಾಚುರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎಷ್ಟಿದೆ ಅಂದ್ರೆ ಟೋಟಲ್ ಆಗಿ 271 ಮಿಕ್ಸ್ಡ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಇದೆ ಓವರ್ ಆಲ್ ದ ವರ್ಲ್ಡ್. ಇದನ್ನ ಅಸೆಸ್ ನ 3 to 5 years ಅಲ್ಲಿ ಮಾಡ್ತಾರೆ. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರಪ್ಪ ಅಂತಂದ್ರೆ ಇಟ್ ಈಸ್ ಪಬ್ಲಿಷ್ಡ್ ಬೈ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಥ್ರೂ ಇಟ್ಸ್ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್. ಓಕೆ, ಸೊ ಬಿಫೋರ್ ವಿ ಡಿಸ್ಕಸ್ ಅಬೌಟ್ ಕೀ ಆಬ್ಜೆಕ್ಟಿವ್ಸ್ ಅಂಡ್ ಆಲ್, ಲೆಟ್ ಅಸ್ ಹ್ಯಾವ್ ಅ ಡಿಸ್ಕಷನ್ ಅಬೌಟ್ IUCN. ಏನಪ್ಪಾ ಇದು IUCN ಅಂತಂದ್ರೆ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವಿಚ್ ಇನ್ಕ್ಲೂಡ್ಸ್ NGOs, ಗವರ್ನಮೆಂಟ್ಸ್, ಕಮ್ಯುನಿಟೀಸ್, ಸೈಂಟಿಸ್ಟ್ ಎಕ್ಸೆಟ್ರಾ. ಸೊ ಇಟ್ ಈಸ್ ಅ ಯೂನಿಕ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇದನ್ನು 1948 ಅಲ್ಲಿ ಫ್ರಾನ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಅಂಡ್ ಇಟ್ ಈಸ್ ದ ಓಲ್ಡೆಸ್ಟ್ ಪ್ಲಸ್ ಲಾರ್ಜೆಸ್ಟ್ ಆರ್ಗನೈಸೇಷನ್ ಫಾರ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಹೇಳಿದ್ನಲ್ಲ ಇಂಟರ್ನ್ಯಾಷನಲ್ ಮೆಂಬರ್ಸ್ ಎಷ್ಟಿದ್ದಾರೆ ಅಂತ, ಟೋಟಲ್ ಆಗಿ 160+ ನೇಷನ್ಸ್ ಇಂದ ಇದರಲ್ಲಿ ಮೆಂಬರ್ಸ್ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಗ್ಲಾಂಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಈ ಜಾಗದಲ್ಲಿ ಇದ್ರ ಹೆಡ್ ಕ್ವಾರ್ಟರ್ಸ್ ಇದೆ. IUCN ಯಾವ್ದಕ್ಕೆ ಫೇಮಸ್ ಅಪ್ಪ ಅಂತಂದ್ರೆ ಅದರ ಮೇಜರ್ ಕಾಂಟ್ರಿಬ್ಯೂಷನ್ಸ್ IUCN ರೆಡ್ ಲಿಸ್ಟ್ ಅಂತ ರಿಲೀಸ್ ಮಾಡ್ತಾರೆ ಎವ್ರಿ ಇಯರ್, IUCN ರೆಡ್ ಲಿಸ್ಟ್ ಅಂತ. ಸೊ ಇದರಲ್ಲಿ ಏನ್ ಮಾಡ್ತಾರೆ, IUCN ರೆಡ್ ಲಿಸ್ಟ್ ಅಲ್ಲಿ ಸ್ಪೀಸೀಸ್ ಅನ್ನು ಡಿವೈಡ್ ಮಾಡ್ತಾರೆ, ಕ್ಯಾಟಗರೈಸ್ ಮಾಡ್ತಾರೆ ಫಾರ್ ಬೇಸ್ಡ್ ಆನ್ ದರ್ ಸ್ಟ್ರೆಂತ್ ಆಗಿರ್ಬೋದು, ರೀಸೆಂಟ್ ಡಿಕ್ಲೈನ್ ಆಗಿರ್ಬೋದು, ಅದ್ರ ಮೇಲೆ ಅದನ್ನ ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಯರ್ ಥ್ರೆಟೆಂಡ್, ವಲ್ನರೇಬಲ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂಡ್ ಕಂಪ್ಲೀಟ್ಲಿ ಎಕ್ಸ್ಟಿಂಕ್ಟ್ ಅಂತ ಡಿವೈಡ್ ಮಾಡ್ತಾರೆ. ಓಕೆ, ಡಿಫ್ರೆಂಟ್ ಸ್ಪೀಸೀಸ್ ಅನ್ನು. ಅದಾದ್ಮೇಲೆ ಯುನೆಸ್ಕೋ IUCN ವಾಸ್ ಆಲ್ಸೋ ಇಂಪಾರ್ಟೆಂಟ್ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಸೈಟ್ಸ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಅನಿಮಲ್ಸ್ ನ ಸ್ಟಾಪ್ ಮಾಡಿರುವಂತ ಆರ್ಗನೈಸೇಷನ್ಸ್. ಇದಾದ್ಮೇಲೆ ವರ್ಲ್ಡ್ ವೈಡ್ ಫಂಡ್ ಅನ್ನು ಎಸ್ಟಾಬ್ಲಿಷ್ ಮಾಡಲು ಕೂಡ IUCN ಹೆಲ್ಪ್ ಮಾಡಿತ್ತು. ಅಂಡ್ IUCN ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ದ ಓನ್ಲಿ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ which has membership status in United Nations. Okay, so very significant premier organization anta. Now let us back to our discussion. So what is the key objectives of this outlook? ಏನಪ್ಪಾ ಅಂತಂದ್ರೆ ಫಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಟ್ರ್ಯಾಕ್ ಕನ್ಸರ್ವೇಷನ್ ಹೆಲ್ತ್ ಅಂಡ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್. ಕನ್ಸರ್ವೇಷನ್ ಯಾವ ರೀತಿ ನಡೀತಾ ಇದೆ, ಮ್ಯಾನೇಜ್ಮೆಂಟ್ ಯಾವ ರೀತಿ ಎಫೆಕ್ಟಿವ್ ಆಗಿದೆ ಅಂತ ಡಿಸ್ಕಸ್ ಮಾಡೋದು. ಸೆಕೆಂಡ್ ಒನ್, ರಿಕಗ್ನೈಸ್ ದ ಬೆಸ್ಟ್ ಪ್ರಾಕ್ಟಿಸಸ್ ಅರೌಂಡ್ ದ ವರ್ಲ್ಡ್ ಅಂಡ್ ಪ್ರಮೋಟ್ ದ ನಾಲೆಜ್ ಶೇರಿಂಗ್. ಬೇರೆಯವರು ಏನ್ ಮಾಡ್ತಿದ್ದಾರೆ, ಯಾಕೆ ಕನ್ಸರ್ವೇಷನ್ ಆಗ್ತಾ ಇದೆ, ಅವರು ಮಾಡ್ತಿರುವಂತಹ ಪ್ರಾಕ್ಟೀಸಸ್ ಅನ್ನು ಬೇರೆ ದೇಶದಲ್ಲೂ ಕೂಡ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದು. ದೆನ್ ಪ್ರೊವೈಡ್ ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್ ಫಾರ್ ದ ಥ್ರೆಟೆಂಡ್ ಸೈಟ್ಸ್.
ಸೊ ಕೆಲವೊಂದು ಸೈಟ್ಸ್ ಥ್ರೆಟನ್ಡ್ ಆಗಿರುತ್ತೆ, ಅದಕ್ಕೆ ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್ ಕೊಟ್ಟರೆ ಸೊ ದಟ್ ದೇ ಕ್ಯಾನ್ ಫೋಕಸ್ ಆನ್ ರಿಕವರಿಂಗ್ ದಮ್. ನೆಕ್ಸ್ಟ್, ಸೊ ಕೀ ಹೈಲೈಟ್ಸ್ ಆಫ್ ದಿಸ್ ಇಯರ್ಸ್ 2025 ರಿಪೋರ್ಟ್ ಏನಪ್ಪಾ ಅಂತಂದ್ರೆ, ಅವ್ರ ಔಟ್ಲುಕ್ 4 ಏನಪ್ಪಾ ಅಂತಂದ್ರೆ 65% ಆಫ್ ದ ಸೈಟ್ಸ್ ಆರ್ ಶೋಯಿಂಗ್ ಪಾಸಿಟಿವ್ ಕನ್ಸರ್ವೇಷನ್ ಔಟ್ಲುಕ್ ಸಿನ್ಸ್ 2020 and 80% of the natural sites are facing direct climate risk and 60% of the sites are under the stress from invasive species and habitat loss. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಈ ಡಿಸ್ಕಷನ್ ಅಥವಾ ಈ ಔಟ್ಲುಕ್ ಅಲ್ಲಿ ಮೇಜರ್ ಆಗಿ 4 ಕೀ ರೀಸನ್ಸ್ ನ ಹೇಳುತ್ತೆ. ಓಕೆ, ವಾಟ್ ಆರ್ ದ ಮೇಜರ್ 4 ಥ್ರೆಟ್ಸ್ ಟು ಬಯೋಡೈವರ್ಸಿಟಿ ಆರ್ ವರ್ಲ್ಡ್ ಡೇಟಾ ಸೆಟ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಒನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳುತ್ತೆ. ಫಸ್ಟ್ ಒನ್ ಕ್ಲೈಮೇಟ್ ಚೇಂಜ್. ಸೊ ಈ ಕ್ಲೈಮೇಟ್ ಚೇಂಜ್ ಇಂದ ಏನಾಗ್ತದೆ ಅಂತಂದ್ರೆ, ಇಲ್ಲಿ ನೋಡಿ, ಕ್ಲೈಮೇಟ್ ಕ್ರೈಸಿಸ್ ಇಂದ ಏನಾಗ್ತಾ ಇದೆ, ಆಲ್ ಅರೌಂಡ್ ದ ವರ್ಲ್ಡ್ ಕೋರಲ್ ಬ್ಲೀಚಿಂಗ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಗ್ರೇಟ್ ಬ್ಯಾರಿಯರ್ ರೀಫ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ರಿಪೀಟೆಡ್ ಬ್ಲೀಚಿಂಗ್ ಇವೆಂಟ್ಸ್ ಡಿಸ್ಪೈಟ್ ದ ಮ್ಯಾನೇಜ್ಮೆಂಟ್ ಅಪ್ಗ್ರೇಡ್ಸ್. ನೆಕ್ಸ್ಟ್, ಗ್ಲೇಷಿಯರ್ ಮೆಲ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಹಿಮಾಲಯನ್ ಸೈಟ್ಸ್ ಆರ್ ಫೇಸಿಂಗ್ ಗ್ಲೇಷಿಯಲ್ ರಿಟ್ರೀಟ್ ವಿತ್ ಹೈಡ್ರೋಲಾಜಿಕಲ್ ಇಂಪ್ಯಾಕ್ಟ್ಸ್ ಆನ್ ಮೇಜರ್ ರಿವರ್ ಬೇಸಿನ್ಸ್. ಸೊ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ನೋ ಅಥವಾ ಐಸ್ ಅಥವಾ ಗ್ಲೇಷಿಯರ್ ಮೆಲ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಗ್ಲೇಷಿಯರ್ ಮೆಲ್ಟಿಂಗ್ ಜಾಸ್ತಿ ಆಗೋದ್ರಿಂದ ಟೋಟಲ್ ಗ್ಲೇಷಿಯರ್ ಕವರ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್, ವೈಲ್ಡ್ ಫೈರ್ಸ್. ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ದೇರ್ ಇಸ್ increased frequency threatening the forest ecosystem and endemic species globally. So this is the direct impact of climate change. ಇದಾದ್ಮೇಲೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥ್ರೆಟ್ ಟು ಬಯೋಡೈವರ್ಸಿಟಿ ಅಂದ್ರೆ ಇನ್ವೇಸಿವ್ ಸ್ಪೀಸೀಸ್. ಇನ್ವೇಸಿವ್ ಸ್ಪೀಸೀಸ್ ಅಂಡ್ ಪ್ಯಾಥೋಜನ್ಸ್ ಅಂತ. ಓಕೆ, ಸೊ ವಾಟ್ ಇಸ್ ದಿಸ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂತ ಅಂದ್ರೆ, ಯಾವುದೋ ಒಂದು ಸ್ಪೀಸೀಸ್ ಇಟ್ ಇಸ್ ನಾಟ್ ನೇಟಿವ್ ಟು ದ ಪರ್ಟಿಕ್ಯುಲರ್ ಏರಿಯಾ, ಅದನ್ನು ತಗೊಂಡೋಗಿ ಬೇರೆ ಏರಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಇನ್ವೇಸಿವ್. ಆ ಸ್ಪೀಸಸ್ ತಗೊಂಡೋಗಿ ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಇನ್ವೇಸಿವ್ ಅಂತ ಕರೀತಾರೆ. ಅದು ಹೋಗಿ ಅಲ್ಲಿರುವಂತ ನೇಟಿವ್ ಎಕೋಸಿಸ್ಟಮ್ ನ ಹಾಳು ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರೆ ಅವಾಗ ಅದಕ್ಕೆ ಏಲಿಯನ್ ಸ್ಪೀಸೀಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್. ಫಾರ್ ಎಕ್ಸಾಂಪಲ್, ಅವಾಗ ಎಕ್ಸ್ಪ್ಲೇನ್ ಇಟ್ ಇಸ್ ಟೈಗರ್. ಟೈಗರ್ ಏನಪ್ಪಾ, ಇದು ನಮ್ಮ ಇಂಡಿಯಾಗ ಅಥವಾ ಏಷ್ಯಾಗೆ ನೇಟಿವ್, ಸೌತ್ ಅಮೆರಿಕಾ. ಎಲ್ಲದನ್ನು ಕೂಡ ಇನ್ವೇಸಿವ್ ಇದಾದ they have improved
present over one. It is leading enables UNESCO